ನೀವು ಮಾಡುವ ಕಾಯಕದಲ್ಲಿ ಮೋಸ ವಂಚನೆ ಇರಬಾರದು. ಮೋಸ ವಂಚನೆ ಇರಬಾರದು. ಈಗ ನಾವು 8 ತಾಸು ಕೆಲಸ ಮಾಡಬೇಕು ಅನ್ನುವ ನೇಮ ಇತ್ತು ಅಂತಂದರೆ, ನಾವೊಬ್ಬ ಶಿಕ್ಷಕನಾಗಿರಬಹುದು, ನಾವೊಬ್ಬ ಶಾಸಕನಾಗಿರಬಹುದು, ಯಾವುದೇ ಒಂದು ನನ್ನ ವಿದ್ಯಾಬುದ್ಧಿಗೆ ತಕ್ಕಂತೆ ನನಗೆ ಪ್ರಾಪ್ತವಾಗಿರುವಂಥ ಒಂದು ಕರ್ತವ್ಯ ರೂಪ ಕರ್ಮ, ಒಂದು ಕಾಯಕ ಅಂತೇನಿರ್ತದೆ, ಅದರಲ್ಲಿ ನಾನು ಮೋಸ ವಂಚನೆ ಮಾಡಬಾರದು. 8 ತಾಸು ದುಡಿಬೇಕು, 8 ತಾಸು ನಾನು ಕೆಲಸ ಮಾಡಬೇಕು ಅಂತಂದರೆ 8 ತಾಸು ನಾನು ಸರಿಯಾಗಿ ನನ್ನ ಕರ್ತವ್ಯ ರೂಪ ಕರ್ಮವನ್ನು ನಿಭಾಯಿಸಬೇಕು. ಕುತ್ತು ಹೊತ್ತು ಹಾಕಿ ಹೋಗುವಂಥ ಭಾವನೆ ನನ್ನಲ್ಲಿ ಇರಬಾರದು. ಅದಕ್ಕೆ ಮೋಸ ಇರಬಾರದು, ವಂಚನೆ ಇರಬಾರದು. ಅದಕ್ಕೆ ಸತ್ಯವಾದ ಶುದ್ಧವಾದ ಕಾಯಕ ಇರಬೇಕು ನನ್ನದು ಅಂತ. ನಾನು ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡ್ತಾ ಇರಬೇಕು. ಇದು ಸತ್ಯವಾದ. ಆ ಬಳಿಕ ಶುದ್ಧವಾದದ್ದು ಅನ್ನೋದಕ್ಕೂ ಒಂದು ವಿಶೇಷ ಅರ್ಥದ. ನಾ ಮಾಡುವ ಕಾಯಕ ಅದು ಶುದ್ಧವಾದದ್ದಿರಬೇಕು, ಸಮಾಜಕ್ಕೆ ಪೂರಕ ಆಗಿ ಇರಬೇಕು. ನಾ ಮಾಡುವ ಕಾಯಕದಿಂದ ಸಮಾಜಕ್ಕೆ ಹಿತಾನು ಆಗ್ತಿರಬೇಕು. ಅದು ಕೂಡಿ ಬದುಕುವವರಿಗೆ ನಾ ಮಾಡುವ ಕಾಯಕ ಅದು ಎಲ್ಲರಿಗೂ ಸಮಾಜಕ್ಕೆ ಅನುಕೂಲ ಆಗಿರಬೇಕೇ ಹೊರತು ಸಮಾಜವನ್ನು ಸುಲಿಯುವಂಥ ಕಾಯಕ ನನ್ನದಾಗಿರಬಾರದು. ಶುದ್ಧವಾದದ್ದಿರಬೇಕು ಅಂತಂದ್ರೇನು, ನಾ ಮಾಡುವ ಕಾಯಕದಿಂದ ಸಮಾಜದ ಸುಲಿಗೆಯಾಗಿರಬಾರದು, ಸಮಾಜದ ರಕ್ತವನ್ನು ಹೀರುವಂಥ ಕಾಯಕ ನನ್ನದಾಗಿರಬಾರದು. ಈಗ ಒಬ್ಬೊಬ್ಬರು ಅಂತಿರ್ತಾರೆ, ತಾವು ಮಾಡುವ ಉದ್ಯೋಗ ಎಲ್ಲ ಇದು ನಮ್ಮ ಕಾಯಕರಿ ಅಂತಿರ್ತಾರೆ. ಒಬ್ಬರು ಕಳ್ಳತನ ಮಾಡ್ತಿರ್ತಾರೆ, ಅದು ನಮ್ಮ ಕಾಯಕ ಅಂತಿರ್ತಾರೆ. ಅದು ಶುದ್ಧವಾದದ್ದು ಅಲ್ಲ. ಒಬ್ಬರು ವಿಪರೀತವಾದಂಥ ಬಡ್ಡಿ ವ್ಯವಹಾರ ಮಾಡಿ ಅದು ನಮ್ಮ ಕಾಯಕರಿ ಅಂತಿರ್ತಾರೆ. ಅದು ಕೂಡ ಸಮಾಜಕ್ಕೆ ಆರೋಗ್ಯಕರವಾಗಿರುವಂಥ ಕಾಯಕ ಅಲ್ಲ. ಇನ್ನೊಬ್ಬರು ಏನಂತಾರು ಅಂತ ಕೇಳಿದರೆ, ಇದು ನಮ್ಮ ಕಾಯಕರಿ, ಇದು ನಮ್ಮ ಕಾಯಕ ಅಂಥೇಳಿ ಸಮಾಜವನ್ನು ಬಹಳಷ್ಟು ಸುಲಿಗೆಯನ್ನು ಮಾಡ್ತಿರ್ತಾರೆ, ಸಮಾಜದ ರಕ್ತವನ್ನು ಹೀರ್ತಿರ್ತಾರೆ. ಒಬ್ಬ ಈಗ ಸರಾಯಿ ಅಂಗಡಿ ಇಟ್ಕೋತಾನೆ. ಒಬ್ಬ ಸರಾಯಿ ಮಾರುವಂಥ ಒಂದು ಅಂಗಡಿ ಇಟ್ಟುಕೊಂಡು ಇದು ನಮ್ಮ ಕಾಯಕರಿ ಅಂತಾನೆ. ಅದರಿಂದ ಸಮಾಜದ ಮೇಲೆ ಎಷ್ಟು ದುಷ್ಪರಿಣಾಮ ಆಗ್ತೈತಿ ಅನ್ನೋ ಅರಿವು ನಮಗಿರಬೇಕಲ್ಲ. ಅದಕ್ಕಾಗಿ ನಾನು ಮಾಡುವ ಕಾಯಕ ಸತ್ಯವಾದದ್ದು ಇರಬೇಕು, ಶುದ್ಧವಾದದ್ದು ಇರಬೇಕು. ಅದರಲ್ಲಿ ಮೋಸ ವಂಚನೆ ಇರಬಾರದು, ಸಮಾಜಕ್ಕೆ ಪೂರಕ ಆಗಿರಬೇಕು, ಸಮಾಜಕ್ಕೆ ಹಿತ ಆಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಕಾಯಕ ಸತ್ಯವಾದದ್ದಿರಬೇಕು, ಶುದ್ಧವಾದದ್ದಿರಬೇಕು. ಇದು 2ನೇ ಸೂತ್ರ. ಈ ಕಾಯಕದಲ್ಲಿ 3ನೇ ಸೂತ್ರ ಒಂದು ಇರಬೇಕು ಅಂತ ಹೇಳಿದೀವಲ್ಲ, ಅದು ಯಾವುದು ಅಂತ ಕೇಳಿದರೆ, ನಾವು ಮಾಡುವ ಕಾಯಕವನ್ನು ಪರಮಾತ್ಮನ ಪೂಜಾ ಅನ್ನೋ ಭಾವದಲ್ಲಿ ಮಾಡ್ತಾ ಇರಬೇಕು ಅನ್ನೋದು. ಆಯ್ದಕ್ಕೆ ಮಾರಯ್ಯನವರು ಬಹಳ ಸುಂದರವಾಗಿರುವಂಥ ಒಂದು ವಚನವನ್ನು ಬರೀತಾರೆ. ಅವ್ರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ, ಅಪ್ಪ ಕಾಯಕದಲ್ಲಿ ನಿರತನಾದಡೆ ಗುರುಪೂಜೆಯನಾದರೂ ಮರೆಯಬೇಕು, ಲಿಂಗ ಪೂಜೆಯನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಯಾಕೆ? ಕಾಯಕವೇ ಕೈಲಾಸವಾದ ಕಾರಣ. ನಮ್ಮ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅಂತಂತಾರೋ. ಪರಮಾತ್ಮನ ಸಾಕ್ಷಾತ್ಕಾರವೂ ಕೂಡ ನಾವು ಮಾಡುವ ಕಾಯಕದಲ್ಲಿಯೇ ಮಾಡ್ಕೋಬಹುದು. ಅಲ್ಲೇ ಪರಮಾತ್ಮನ ಅಭಿವ್ಯಕ್ತಿ ಆಗ್ತದೆ. ಆ ರೀತಿಯಾದಂಥ ತನ್ಮಯತೆಯಿಂದ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ನಾವು ಮಾಡುವ ಕಾಯಕ ಬೇರೆ ಅಲ್ಲ, ಗುರುಪೂಜೆ ಬೇರೆ ಅಲ್ಲ. ನಾವೇನು ಮಾಡ್ತೀವಿ? ಗುರುಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆ ಇದು ಮಾತ್ರ ಅಧ್ಯಾತ್ಮದ ಸಾಧನೆ, ಪೂಜೆ ಅಂತ ತಿಳ್ಕೊಂಡಿರ್ತೀವಿ. ನಾವು ಮಾಡುವ ಕಾಯಕವೂ ಕೂಡ ಇದು ಕೂಡ ಪರಮಾತ್ಮನ ಪೂಜೆ, ಗುರುಪೂಜೆ, ಜಂಗಮ ಸೇವೆ, ಲಿಂಗಾರ್ಚನೆ ಅನ್ನುವ ಭಾವ ನಮ್ಮಲ್ಲಿ ಇರಂಗಿಲ್ಲ. ಅದನ್ನು ಅವರು ಶರಣರು ಹೇಳ್ತಾರೆ, ನೀ ಮಾಡುವ ಕಾಯಕದೊಳಗೂ ಕೂಡ ನೀನು ಗುರುಪೂಜೆಯ ಭಾವದಿಂದ
ಲಿಂಗ ಪೂಜೆಯ ಭಾವದಿಂದ, ಜಂಗಮಾರ್ಚನೆಯ ಭಾವದಿಂದ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಪಡಿಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅವರಂದರು, ಕಾಯಕದಲ್ಲಿ ನಿರತನಾದಡೆ. ನೀ ಕಾಯಕವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಿ ಅಂತಂದರೆ ಆವಾಗ ಗುರುಪೂಜೆಯನ್ನಾದರೂ ಮರೆಯಬೇಕು ಅಂತಾರೆ. ಗುರುಪೂಜೆಯ ನೆಪ ಮಾಡಿ ನೀನು ಕಾಯಕಕ್ಕೆ ವಂಚನೆ ಮಾಡಬೇಡ. ನೀ ಮಾಡುವ ಕಾಯಕವೂ ಕೂಡ ಗುರುಪೂಜೆಯನ್ನು ಭಾವದೊಳಗೆ ಹೇಳ್ಕೊಂಡು ಬರ್ತಾರೆ. ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ನೀ ಮಾಡುವ ಕಾಯಕ ಅದು ಲಿಂಗಾರ್ಚನೆ. ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಲಿಂಗ ಪೂಜೆಯ ನೆಪ ಮಾಡಿ ಕಾಯಕಕ್ಕೆ ವಂಚನೆ ಮಾಡಬೇಡ ಅಂತ ಹೇಳ್ತಾರೆ. ನಮ್ಮ ಕುಲಗುರುಗಳು, ನಮ್ಮ ಮನೆ ಗುರುಗಳು, ಜಂಗಮರು ನಮ್ಮ ಮನೆಗೆ ಬಂದಾರು ಅಂತ ಹೇಳಿ ನೀನು ಕಾಯಕವನ್ನು ಮಾಡೋದು ಬಿಟ್ಟು ಅವರ ಸೇವೆಗೆ ಓಡಿ ಹೋಗಬೇಡ. ಹೇಳು ಅವರಿಗೆ, ಜಂಗಮ ಮೂರ್ತಿಗಳಿಗೆ ಹೇಳು, ಅಪ್ಪ ಅವರೇ ನಾನು ಕಾಯಕದಲ್ಲಿ ತೊಡಗಿದ್ದೇನೆ, ಇದು ಕೂಡ ನಿಮ್ಮ ಪೂಜೆ ಅನ್ನೋ ಭಾವದೊಳಗೆ ನಾನು ಮಾಡ್ತಾ ಇದ್ದೇನೆ, ಈ ಕಾಯಕ ಮುಗಿದ ಬಳಿಕ ನಾನು ಬಂದು ನಿಮಗೆ ಭೇಟಿ ಆಗ್ತನು, ನಿಮ್ಮ ಸೇವಾ ಮಾಡ್ತನು ಅಂತ ಹೇಳಿ ಕಾಯಕದಲ್ಲಿಯೇ ತೊಡಗಬೇಕೇ ಹೊರತು ಜಂಗಮರ ನೆಪ ಮಾಡಿ ನೀನು ಕಾಯಕಕ್ಕೆ ವಂಚನೆ ಮಾಡಿ ಓಡಿ ಹೋಗಬೇಡ ಅನ್ನೋ ಮಾತನ್ನು ಹೇಳ್ತಾರೆ. ಎಷ್ಟು ದೊಡ್ಡ ಸಂದೇಶ ಇದು. ಕಾಯಕದಲ್ಲಿ ನಿರತನಾದಡೆ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ.